ಹಾಯ್ ಸ್ಟೂಡೆಂಟ್ಸ್, ಇಂದಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ಅಧ್ಯಾಯ 5 ಯೂಕ್ಲಿಡ್ನ ರೇಖಾಗಣಿತದ ಪ್ರಸ್ತಾವನೆ ಅದರಲ್ಲಿ ಅಭ್ಯಾಸ 5.1ರ ಲೆಕ್ಕಗಳನ್ನು ಬಿಡಿಸುತ್ತಾ ಹೋಗೋಣ. ಹಿಂದಿನ ತರಗತಿಯಲ್ಲಿ ನಾವು 1 ಮತ್ತು 2ನೇ ಲೆಕ್ಕವನ್ನು ಬಿಡಿಸಿದ್ವಿ. ಇಂದಿನ ತರಗತಿಯಲ್ಲಿ 3ನೇ ಪ್ರಶ್ನೆಯಿಂದ ಪ್ರಾರಂಭಿಸೋಣ. ಕೆಳಗೆ ನೀಡಿರುವ 2 ಆಧಾರ ಪ್ರತಿಜ್ಞೆಗಳನ್ನು ಗಮನಿಸಿ. ಎ ಮತ್ತು ಬಿ ಎಂಬ 2 ವಿಭಿನ್ನ ಬಿಂದುಗಳನ್ನು ನೀಡಿದಾಗ ಅವುಗಳ ನಡುವೆ ಸಿ ಎಂಬ 3ನೆಯ ಬಿಂದು ಇರುತ್ತದೆ. ಇಲ್ಲಿ ಹೇಳಿರುವ ಹೇಳಿಕೆ ಎ ಮತ್ತು ಬಿ ಎಂಬ 2 ಬಿಂದುಗಳನ್ನು ವಿಭಿನ್ನ ಬಿಂದುಗಳನ್ನು ಕೊಟ್ಟಾಗ ಅವುಗಳ ನಡುವೆ ಸಿ ಎಂಬ ಬಿಂದು 3ನೆಯ ಬಿಂದು ಇರುತ್ತದೆ. ಎರಡನೇ ಹೇಳಿಕೆ ರೇಖಾಗತವಲ್ಲದಿರುವ ಕನಿಷ್ಠ 3 ಬಿಂದುಗಳಾದರೂ ಇರುತ್ತವೆ. ಈ ಆಧಾರ ಪ್ರತಿಜ್ಞೆಗಳಲ್ಲಿ ವ್ಯಾಖ್ಯಾನಿಸದಿರುವ ಯಾವುದಾದರೂ ಪದಗಳಿವೆಯೇ? ಈ ಆಧಾರ ಪ್ರತಿಜ್ಞೆಗಳು ಸುಸ್ಥಿರವೇ? ಇವು ಯೂಕ್ಲಿಡ್ನ ಆಧಾರ ಪ್ರತಿಜ್ಞೆಗಳಿಗೆ ಸರಿ ಹೊಂದುತ್ತವೆಯೇ? ವಿವರಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದರ ಉತ್ತರ 1ನೇ ಮತ್ತು 2ನೇ ಹೇಳಿಕೆಗಳು ಸರಿಯಾಗಿವೆ. ಅವರು ಕೊಟ್ಟಿರುವ 2 ಹೇಳಿಕೆಗಳು ಸರಿಯಾಗಿವೆ. ಈ ಆಧಾರ ಪ್ರತಿಜ್ಞೆಗಳಲ್ಲಿ ವ್ಯಾಖ್ಯಾನಿಸದಿರುವ ಪದಗಳು ತುಂಬ ಇವೆ. ಅವುಗಳೆಂದರೆ ಬಿಂದು, ರೇಖಾಗತ, ಕನಿಷ್ಠ, ವಿಭಿನ್ನ ಬಿಂದುಗಳು. ಇವು ವ್ಯಾಖ್ಯಾನಿಸದಿರುವ ಪದಗಳು. ಮತ್ತು ಪ್ರಶ್ನೆಯನ್ನು ಕೇಳಿದ್ದಾರೆ ಅವರು, ಈ ಆಧಾರ ಪ್ರತಿಜ್ಞೆಗಳು ಸುಸ್ಥಿರವೇ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಮತ್ತು ಯೂಕ್ಲಿಡ್ನ ಆಧಾರ ಪ್ರತಿಜ್ಞೆಗಳು ಸರಿ ಹೊಂದುತ್ತವೆಯೇ ಅಂತ ಪ್ರಶ್ನೆ ಇದೆ. ಈ ಆಧಾರ ಪ್ರತಿಜ್ಞೆಗಳು ಸುಸ್ಥಿರವಾಗಿವೆ, ಏಕೆಂದರೆ ಅವು 2 ಬೇರೆ ಬೇರೆ ಸಂದರ್ಭಗಳನ್ನು ಹೇಳುತ್ತವೆ. ಈ ಆಧಾರ ಪ್ರತಿಜ್ಞೆಗಳು ಯೂಕ್ಲಿಡ್ನ ಆಧಾರ ಪ್ರತಿಜ್ಞೆಗಳನ್ನು ಪಾಲಿಸುವುದಿಲ್ಲ, ಆದರೆ ಯೂಕ್ಲಿಡ್ನ ಸ್ವಯಂ ಸಿದ್ಧವಾದ 2.1 ಪಾಲಿಸುತ್ತವೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ 2.1 ಯೂಕ್ಲಿಡ್ನ ಸ್ವಯಂ ಸಿದ್ಧವನ್ನು ಕೊಟ್ಟಿದ್ದಾರೆ. ಅದು 2.1ನೇ ಸ್ವಯಂ ಸಿದ್ಧ ಏನೆಂದರೆ 2 ವಿಭಿನ್ನ ಬಿಂದುಗಳನ್ನು ಕೊಟ್ಟಾಗ, 2 ಬೇರೆ ಬೇರೆ ಬಿಂದುಗಳನ್ನು ಕೊಟ್ಟಾಗ ಅವುಗಳ ಮೂಲಕ ಹಾದು ಹೋಗುವಂತೆ ಒಂದೇ ಒಂದು ಸರಳ ರೇಖೆ ಇರುತ್ತದೆ. ಅವುಗಳ ಮೂಲಕ ಹಾದು ಹೋಗುವಂತೆ ಒಂದೇ ಒಂದು ಸರಳ ರೇಖೆ ಇರುತ್ತದೆ. 4ನೇ ಪ್ರಶ್ನೆ, AC = BC. ಇಲ್ಲಿ AC = BC ಅಂತ ಕೊಟ್ಟಿದ್ದಾರೆ. ಎ ಮತ್ತು ಬಿ ಬಿಂದುಗಳ ನಡುವೆ ಸಿ ಎಂಬ ಬಿಂದು ಇರುವುದಾದರೆ AC = ½ AB. ACಯು ಅರ್ಧನೆಯ AB ಆಗಿರುತ್ತದೆ ಅಂತ ತೋರಿಸುವುದಿದೆ. AC = BC. AC ಭಾಗವು BC ಭಾಗಕ್ಕೆ ಸಮವಾಗಿರುತ್ತದೆ. AC = BC. ನಾವು 2 ಕಡೆ AC = BCಗೆ 2 ಕಡೆ ACಯನ್ನು ಕೂಡಿಸಿದಾಗ ಈ 2 ಕಡೆ ACಯನ್ನು ಕೂಡಿಸಬೇಕು. AC ಮೊದಲೇ AC ಇದೆ, ಮತ್ತು ಪ್ಲಸ್ ACಯನ್ನು ಕೂಡಿಸಿ BC + AC. AC + AC 2 AC ಇಲ್ಲಿ ನೋಡ್ರಿ, BC + CA AB. ಏನು AC + CB AB ಆಗುತ್ತದೆ. ಆದ್ದರಿಂದ BC + CA AB. ಆದ್ದರಿಂದ ನಮಗೆ AC ಬೇಕಾಗಿದೆ. AC = AB/2. AC = AB/2. ಇದನ್ನು ಅಥವಾ AC = ½ AB ಅಂತಲೂ ನಾವು ಬರೆಯಬಹುದು. 5ನೇ ಪ್ರಶ್ನೆ, 4ನೆಯ ಪ್ರಶ್ನೆಯಲ್ಲಿ ಸಿ ಬಿಂದುವನ್ನು ರೇಖಾಖಂಡ ABಯ ಮಧ್ಯಬಿಂದು ಎನ್ನುತ್ತೇವೆ. ಪ್ರತಿಯೊಂದು ರೇಖಾಖಂಡಕ್ಕೂ 1 ಮತ್ತು ಒಂದೇ ಒಂದು ಮಧ್ಯಬಿಂದು ಇರುತ್ತದೆ ಎಂದು ಸಾಧಿಸಿ. ಇದರಲ್ಲಿ ನಾವು ಸಿ ಮಧ್ಯಬಿಂದುವನ್ನಾಗಿ ತೆಗೆದುಕೊಂಡಾಗ, ಈ ಚಿತ್ರದಲ್ಲಿ ನಾವು ಇದನ್ನು ಮಧ್ಯಬಿಂದುವಾಗಿ ತೆಗೆದುಕೊಂಡಾಗ AC = CB. ಸಿಯನ್ನು ಮಧ್ಯಬಿಂದು ಅಂತ ತೆಗೆದುಕೊಂಡಾಗ ಇಲ್ಲಿ ನೋಡ್ರಿ, ಇದರಲ್ಲಿ ABಯಲ್ಲಿ ಸಿ ಅನ್ನುವ ಮಧ್ಯಬಿಂದು, ಕೇವಲ ಸಿಯನ್ನು ಮಧ್ಯಬಿಂದುವಾಗಿ ತೆಗೆದುಕೊಂಡಾಗ AC = CB ಆಗಿರುತ್ತದೆ. ಅಂತಂದರೆ AC = CBಗೆ ಸಮ. ಅರ್ಧ AB ಅರ್ಧಗಳಾಗಿವೆ. AC ABಯ ಅರ್ಧ ಆಗಿದೆ, CB ABಯ ಅರ್ಧವಾಗಿದೆ. ಆದ್ದರಿಂದ AC = CB = 1/2 AB. ಇದು ಮೊದಲನೆಯ ಹೇಳಿಕೆ. ಒಂದು ವೇಳೆ ನಾವು ಸಿ ಬಿಟ್ಟು AB ಇದರಲ್ಲಿ ಡಿಯನ್ನು ಮಧ್ಯಬಿಂದುವನ್ನಾಗಿ ತೆಗೆದುಕೊಂಡಾಗ, ಮೊದಲು ಸಿಯನ್ನು ಮಧ್ಯಬಿಂದು ತೆಗೆದುಕೊಂಡಾಗ AC = CB ಇದು ಆಯಿತು. ಡಿಯನ್ನು ಮಧ್ಯಬಿಂದುವಾಗಿ ತೆಗೆದುಕೊಂಡಾಗ
AD ಭಾಗವು DB ಭಾಗಕ್ಕೆ ಸಮವಾಗಿರುತ್ತದೆ. ಅಂತಂದರೆ AD ABಗೆ ಸಮ, DB ABಗೆ ಸಮವಾಗಿರುತ್ತದೆ. ಡಿ ಮಧ್ಯಬಿಂದು ಆದಾಗ AD = DB = ಅರ್ಧ AB. ಇದು ಎರಡನೆಯ ಹೇಳಿಕೆ. 1 ಮತ್ತು 2 ಹೇಳಿಕೆಗಳನ್ನು ನೋಡಿದಾಗ ನಾವು ನೋಡಿದಾಗ ಏನು ಹೇಳಬಹುದು? AC = AD. ಯಾಕಂತಂದರೆ AC = CB = ಅರ್ಧ AB, AD = DB = ಅರ್ಧ AB. ಇಲ್ಲಿ ಅರ್ಧ AB ಮತ್ತು ಅರ್ಧ AB ಸಮವಾಗಿವೆ. ಆದ್ದರಿಂದ AC = AD ಅನ್ನಾಗಿ ನಾವು ಬರೆಯಬಹುದು. ಆದರೆ ರೇಖೆಯನ್ನು ಗಮನಿಸಿದರೆ ನಾವು ಈ ರೇಖೆಯನ್ನು ಗಮನಿಸಿದಾಗ C ಮತ್ತು D ಬಿಂದುಗಳು ಬೇರೆ ಬೇರೆ ಬಿಂದುಗಳಾಗಿರುವುದರಿಂದ AC = AD ಹೇಳುವುದು ತಪ್ಪಾಗಿದೆ. ನಾವು ರೇಖೆಯನ್ನು ಗಮನಿಸಿದಾಗ C ಮತ್ತು D ಎರಡು ಬೇರೆ ಬೇರೆ ಬಿಂದುಗಳಾಗಿವೆ. ಆದ್ದರಿಂದ AC = AD ಹೇಳುವುದು ತಪ್ಪಾಗಿದೆ. ಆದ್ದರಿಂದ AB ರೇಖೆಯು C ಮತ್ತು D ಎರಡು ಮಧ್ಯಬಿಂದುಗಳನ್ನು ಹೊಂದಿದೆ ಎನ್ನುವ ನಮ್ಮ ಊಹೆ ತಪ್ಪಾಗಿದೆ. ಆದ್ದರಿಂದ ಪ್ರತಿಯೊಂದು ರೇಖಾಖಂಡವು ಒಂದೇ ಒಂದು ಮಧ್ಯಬಿಂದುವನ್ನು ಹೊಂದಿರುತ್ತದೆ. ಅದರಲ್ಲಿ ಚಿತ್ರದಲ್ಲಿ ಎರಡು ಮಧ್ಯಬಿಂದುಗಳನ್ನು ಹೊಂದಿದ್ದಾವೆ ಅಂತ ಹೇಳಿದ್ದಾರೆ. ಆದರೆ ಇದು ಹೇಳಿಕೆ ತಪ್ಪಾಗಿದೆ. ಯಾವುದೇ ರೇಖಾಖಂಡ ಆಗಲಿ ಕೇವಲ ಒಂದೇ ಒಂದು ಮಧ್ಯಬಿಂದುವನ್ನು ಹೊಂದಿರುತ್ತದೆ. ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ. ಚಿತ್ರದಲ್ಲಿ AC = BD ಆದರೆ AB = CD ಎಂದು ಸಾಧಿಸಿ. ದತ್ತ AC = BD ಅಂತ ಕೊಟ್ಟಿದ್ದಾರೆ. AC = BDಗೆ ಸಮ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ AC + CD = AD. AC + CD = AD ಅಂತ ತೆಗೆದುಕೊಂಡಾಗ ಇದರಲ್ಲಿ ನಾವು ಮತ್ತೆ AB + BD = AD ಅಂತಂದರೆ BD ಬೇಕಾಗಿದೆ. BD = AD - AB. ಪ್ಲಸ್ AB ಕಡೆ ಬಂದರೆ -AB. ಆದ್ದರಿಂದ AC = AD - CD. ಪ್ಲಸ್ CD ಕಡೆ ಬಂದರೆ -CD. AC = BD ಅಂತ ದತ್ತದಲ್ಲಿ ಅವರು ಕೊಟ್ಟಿದ್ದಾರೆ. ಅದೇ ನಾನು ಇದರಲ್ಲಿ ಬರೆದಿದ್ದೇನೆ. AC ಅಂತಂದರೆ AD - CD. AC ಅಂತಂದರೆ AD - CD = BD ಅಂತಂದರೆ AD - AB. ಇದರಲ್ಲಿ AD ಕ್ಯಾನ್ಸಲ್ ಆಗುತ್ತದೆ. -CD = -AB ಉಳಿತು. ಮೈನಸ್ ಕ್ಯಾನ್ಸಲ್ ಆಗಿ CD = AB ಅಥವಾ AB = CD. 7ನೆಯ ಪ್ರಶ್ನೆ. ಯೂಕ್ಲಿಡ್ನ ಸ್ವಯಂಸಿದ್ಧಗಳ ಪಟ್ಟಿಯಲ್ಲಿ 5ನೆಯ ಸ್ವಯಂಸಿದ್ಧವನ್ನು ಸಾರ್ವತ್ರಿಕ ಸತ್ಯ ಎಂದು ಏಕೆ ಪರಿಗಣಿಸಲಾಗಿದೆ? ನಮಗೆ ಎಲ್ಲರಿಗೂ ತಿಳಿದಿದೆ 5ನೇ ಸ್ವಯಂಸಿದ್ಧವಾದ ಪೂರ್ಣವು ಅದರ ಭಾಗಕ್ಕಿಂತಲೂ ದೊಡ್ಡದು ಅಂತಂದರೆ ಪೂರ್ಣವು ಅದರ ಭಾಗಕ್ಕಿಂತಲೂ ಏನಾಗಿರುತ್ತದೆ? ದೊಡ್ಡದಾಗಿರುತ್ತದೆ. ಈ ಹೇಳಿಕೆ ಸಾರ್ವತ್ರಿಕ ಸತ್ಯವಾಗಿದೆ. ಇದು ಜಗತ್ತಿನ ಯಾವುದೇ ಭಾಗದಲ್ಲಿನ ಯಾವುದೇ ವಸ್ತುವಿಗೆ ಸರಿ ಹೊಂದಿರುವುದರಿಂದ ಇದು ಸಾರ್ವತ್ರಿಕ ಸತ್ಯ ಆಗಿದೆ. ಇದು 5ನೇ ಸ್ವಯಂಸಿದ್ಧ ಸಾರ್ವತ್ರಿಕ ಸತ್ಯ. 5ನೇ ಸ್ವಯಂಸಿದ್ಧವಾದ ಪೂರ್ಣವು ಅದರ ಭಾಗಕ್ಕಿಂತಲೂ ದೊಡ್ಡದು. ಇದು ಹೇಳಿಕೆ ಸತ್ಯವಾಗಿದೆ. ಇಲ್ಲಿವರೆಗೆ ನಾವು ಅಭ್ಯಾಸ 5.1ರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.